ಹೆಲೋ ಎವ್ರಿವನ್, ವೆಲ್ಕಮ್ ಟು ಸ್ಪಾರ್ಕ್ ಬೈ ಸೋನಾ. ಇಂದಿನ ವಿಡಿಯೋದಲ್ಲಿ ನಾವು 7th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಪಾರ್ಟ್ 2 ಲೆಸನ್ಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಲೆಸನ್, ಚಾಪ್ಟರ್ 15, ಹಿಸ್ಟ್ರಿ, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ಸ್, ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣೆಗಳು. Implementation of Western system of education brought about a new awakening among the Indians. The Indian reformers started finding new ways and means to bring social reforms in India. Now, let us learn about socio-religious reformers of the 19th century who strived towards reforming Indian society by establishing various organizations. ಪಾಶ್ಚಿಮಾತ್ಯ ಶಿಕ್ಷಣವನ್ನು ಭಾರತದಲ್ಲಿ ಜಾರಿಗೆ ತಂದಿದ್ದರಿಂದ ಭಾರತೀಯರಲ್ಲಿ ಹೊಸ ಜಾಗೃತಿ ಮೂಡಿತು. ಭಾರತೀಯರು ತಮ್ಮ ಸಮಾಜದಲ್ಲಿ ಏನೇನಿತ್ತು ಅದನ್ನು ಬದಲಾವಣೆಯನ್ನು ಮಾಡಲು ಹಲವಾರು ರೀತಿಯ ಮಾರ್ಗಗಳನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಟ್ಟರು. ಈ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಭಾರತೀಯ ಸಮಾಜವನ್ನು ಸುಧಾರಿಸಲು ಶ್ರಮಿಸಿದ 19ನೇ ಶತಮಾನದ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಕರ ಕಾರ್ಯಗಳು ಹಾಗೂ ಅವರು ಸ್ಥಾಪಿಸಿದ ಸಂಘಗಳ ಬಗ್ಗೆ ನಾವು ಈ ಪಾಠದಲ್ಲಿ ಕಲಿತೀವಿ. As a result of the introduction of modern Western philosophy, there was a new awakening in India. Western culture, clothing, behavior, society, religious ideas, beliefs, and British social ideals had a profound effect on Indians. Indians were influenced especially by the Western scientific thought, humanism and rationalism. All this formed the cause for Indian Renaissance at the time of colonization. ನಮ್ಮ ಭಾರತೀಯರಲ್ಲಿ ಪಾಶ್ಚಿಮಾತ್ಯ ವಿಚಾರಧಾರೆಯ ಪರಿಣಾಮ ಅಂದರೆ ವೆಸ್ಟರ್ನ್, ಅವರೇನು ಯುರೋಪಿಯನ್ಸ್ ಏನು ಇಂಡಿಯಾಗೆ ಬರ್ತಾರೆ, ಇಂಡಿಯಾದಲ್ಲಿ ಬಂದಾಗ ಅವರಲ್ಲಿದ್ದಂಥ ಥಾಟ್ಸ್ ಅಥವಾ ಅವರ ಬುಕ್ಸ್, ನಾನು ಹಿಂದಿನ ಲೆಸನ್ನಲ್ಲಿ ಹೋದ್ಸೆಮ್ನಲ್ಲಿರುವಂಥ ಬುಕ್ಸ್ನಲ್ಲಿ ನಿಮಗೆ ನಾನು ಹೇಳಿದ್ದೆ ಯುರೋಪ್ನಲ್ಲಿ ಹೇಗೆ ರೆನೈಸನ್ಸ್ ಆಯಿತು ಅಂತ. ಅದೇ ರೀತಿಯಲ್ಲಿ ಇಂಡಿಯಾದಲ್ಲಿ ಯಾವ ಟೈಮ್ನಲ್ಲಿ ಇಂಗ್ಲೀಷ್ ಎಜುಕೇಷನ್ ಬಂತು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗ ಆ ಎಲ್ಲ ಇಂಗ್ಲೀಷ್ ಎಜುಕೇಷನ್ನಿಂದ ಅದೇ ರೀತಿಯಲ್ಲಿ ಪಾಶ್ಚಿಮಾತ್ಯರ ಅಂದರೆ ಯುರೋಪಿಯನ್ನರ ಸಂಸ್ಕೃತಿ ಇರ್ಬೋದು, ವೇಷಭೂಷಣ ಇರ್ಬೋದು, ನಡವಳಿಕೆ ಇರ್ಬೋದು, ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳು, ಅವರ ನಂಬಿಕೆಗಳು ಹಾಗೂ ಆಂಗ್ಲರ ಸಾಮಾಜಿಕ ಆದರ್ಶಗಳು ಏನಿದೆ ಅದು ಭಾರತೀಯರ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ ಶುರು ಮಾಡುತ್ತೆ. ವಿಶೇಷವಾಗಿ ಭಾರತೀಯರಿಗೆ ಪಾಶ್ಚಿಮಾತ್ಯರ ಅಂದರೆ ಯುರೋಪಿಯನ್ ಕಲ್ಚರಲ್ಲಿ ಏನಿರುತ್ತೆ ಅವರ ವೈಜ್ಞಾನಿಕ ವಿಚಾರಧಾರೆ, ಅವರು ಥಿಂಕ್ ಮಾಡುವಂಥ ರೀತಿ, ಸೈಂಟಿಫಿಕ್ ಆಗಿ ಥಿಂಕ್ ಮಾಡುವಂಥ ರೀತಿ ಇರ್ಬೋದು, ಅಥವಾ ಹ್ಯುಮ್ಯಾನಿಸಮ್ ಅಂದರೆ ಮಾನವತಾವಾದ ಇರ್ಬೋದು, ಹಾಗೂ ಕಾರ್ಯಕಾರಣ ಸಿದ್ಧಾಂತ ಅಂದರೆ ಒಂದು ವಿಷಯವನ್ನು ಸುಮ್ಮನೆ ಕಣ್ಮುಚ್ಚಿ ಒಪ್ಕೊಳೋದೆ ಯಾಕೆ ಏನು ಅಂತ ಕ್ವಶನ್ ಮಾಡುವಂಥ ಅವರ ನೇಚರ್ ಏನಿದೆ ಅದು ತುಂಬ ಪ್ರಭಾವ ಬೀರುತ್ತೆ. ಈ ಬೆಳವಣಿಗೆಗಳ ಪರಿಣಾಮವಾಗಿ ನಮ್ಮ ವಸಾಹತುಶಾಹಿ ಕಾಲದ ಅಂದರೆ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಭಾರತದಲ್ಲಿ ಪುನರುಜ್ಜೀವನ, ನಾವು ರೆನೈಸನ್ಸ್ ಏನಂತ ಕರಿತೀವಿ ಯುರೋಪ್ನಲ್ಲಿ, ಅದೇ ರೆನೈಸನ್ಸ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು ಆ ಸಮಯದಲ್ಲಿ ಪುನರುಜ್ಜೀವನ ಕಾಲ ಹುಟ್ಟುತ್ತೆ. Renaissance was the awareness of aspirations of equality. This was also known as social religious reformation. Renaissance ಅಂದರೆ ಸಮಾಜದಲ್ಲಿ ಎಲ್ಲರೂ ಸಮಾನರು, ಅಂದರೆ ಯಾರ ಮಧ್ಯದಲ್ಲೂ ಮೇಲು ಕೀಳು, ದೊಡ್ಡವನು ಸಣ್ಣವನು ಅಥವಾ ಹಣ ಇದ್ದವನು ಹಣ ಇಲ್ಲದಿದ್ದವನು, ಆ ಜಾತಿ ಈ ಜಾತಿ ಅನ್ನೋದು ಬಿಟ್ಟು ಎಲ್ಲರೂ ಒಂದೇ ಅನ್ನುವಂಥ ಸಮಾನ ಭಾವನೆಯನ್ನು ಸಾರುವ ಹೊಸ ಅರಿವಿಗೆ ಏನಂತಾರೆ ಅಂದರೆ ಪುನರುಜ್ಜೀವನ ಚಳುವಳಿ ಅಂತ ಕರೀತಾರೆ. ಇದನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿ ಅಂತ ಕೂಡ ಕರೀತಾರೆ. This movement laid emphasis on social empowerment of Dalits and women. There has been discussions that the British imposed imperialism, maintaining that English education was the only path towards liberation. ಈ ರೆನೈಸನ್ಸ್ ಮೂಮೆಂಟ್ ಏನಿದೆ ಅದು ಹೆಚ್ಚಾಗಿ ದಲಿತರು ಅಂದರೆ ನಮ್ಮ ಸಮಾಜದಲ್ಲಿ ಕೀಳು ವರ್ಗ ಅಂತ ಏನು ಕರಿತಿದ್ರು ಅವರನ್ನು, ಅದೇ ರೀತಿಯಲ್ಲಿ ಮಹಿಳೆಯರಿಗೆ ಸಾಮಾಜಿಕ ಸಬಲೀಕರಣ ಅಥವಾ ಒಂದು ಪ್ಲೇಸ್ ಸೊಸೈಟಿನಲ್ಲಿ ಒಂದು ಸ್ಥಾನವನ್ನು ಕೊಡಲಿಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುತ್ತೆ. ಕೆಲವರು ಏನು ಹೇಳ್ತಾರೆ ಅಂದರೆ
ಬ್ರಿಟಿಷರು ಇಂಗ್ಲೀಷ್ ಎಜುಕೇಷನ್ ಏನು ಇಂಡಿಯಾಗೆ ತೊಗೊಂಬಂದರು, ಅದರಿಂದ ಭಾರತೀಯರ ವಿಚಾರಧಾರೆ ಅಥವಾ ಥಿಂಕಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಯಿತು, ಅದಕ್ಕೆ ಅದು ದಾರಿ ಮಾಡಿಕೊಡ್ತು ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ, ನಮ್ಮ ಈ ವಸಾಹತುಶಾಹಿ ಅಥವಾ ಇಂಪೀರಿಯಲಿಸಮ್ ಏನಿದೆ ಅದು ಭಾರತೀಯರ ಮೇಲೆ ದೊಡ್ಡ ಹೊರೆಯಾಗಿ ಪರಿಣಮಿಸಿತು ಅಂತ ಹೇಳ್ತಾರೆ. ಈಗ ನೋಡೋಣ ಯಾವುದೆಲ್ಲ ಸಮಾಜಗಳನ್ನು ಆ ಟೈಮ್ನಲ್ಲಿ ಸ್ಥಾಪನೆ ಮಾಡಿದ್ರು, ಯಾರದರ ಫೌಂಡರ್ಸು, ಅದರಲ್ಲಿದ್ದಂಥ ಆಬ್ಜೆಕ್ಟಿವ್ಸ್ ಏನು, ಯಾಕೋಸ್ಕರ ಅದನ್ನೆಲ್ಲ ಸ್ಥಾಪನೆ ಮಾಡಿದ್ರು ಅಂತ. ಫಸ್ಟ್ ಒನ್, ಬ್ರಹ್ಮ ಸಮಾಜ್ 1828. ಈ ಡೇಟ್ಸು, ಇದರಲ್ಲಿರುವಂಥ ಪ್ರತಿಯೊಂದು ವಿಷಯಗಳು ನಿಮಗೆ ತುಂಬ ಇಂಪಾರ್ಟೆಂಟ್. ಈಗ ಮಾತ್ರ ಅಲ್ಲ, ನೀವು ಈಗೇನು ಕಲಿತಾ ಇದ್ದೀರಾ 10th ಕೂಡ ಇದು ಲೆಸನ್ಸ್ ರಿಪೀಟ್ ಆಗುತ್ತೆ. ಸೊ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅದೇ ರೀತಿಯಲ್ಲಿ ಜ್ಞಾಪಕ ಕೂಡ ಇಟ್ಕೊಳ್ಳಿ. In modern times, Raja Ram Mohan Roy was the foremost among those who created social awareness among Indians. He was rightly called the father of Indian Renaissance by Rabindranath Tagore. ಆಧುನಿಕ ಕಾಲಘಟ್ಟದಲ್ಲಿ ಭಾರತದಲ್ಲಿ ಸಾಮಾಜಿಕ ಜಾಗೃತಿಯನ್ನು ಅಥವಾ ಅವೇರ್ನೆಸ್ನ ಮೂಡಿಸಿದವರಲ್ಲಿ ಫಸ್ಟ್ ಒನ್ ಯಾರು ಅಂದರೆ ರಾಜಾರಾಮ್ ಮೋಹನ್ ರಾಯ್. ಇವರನ್ನು ನಾವೇನಂತ ಕರಿತೀವಿ ಅಂದರೆ ಫಾದರ್ ಆಫ್ ರೆನೈಸನ್ಸ್, ಅಂದರೆ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕರಿತೀವಿ. ಹೀಗೆ ಕರೆದೋರು ಯಾರು ಗೊತ್ತಾ? ರವೀಂದ್ರನಾಥ್ ಟ್ಯಾಗೋರ್. With an intention to revive the sluggish Indian society, Rajaram Mohan Roy established an organization known as Atmiya Sabha in 1814 CE. It closed down in 1819. In 1828, he established Brahma Samaj. Brahma Sabha. This organization was renamed as Brahma Samaj. The following year, Rajaram Mohan Roy was the representative of harmonious blend of Eastern and Western philosophies. ಯಾವುದೇ ರೀತಿ ಪ್ರೋಗ್ರೆಸ್ ಇಲ್ಲದೆ ಇದ್ದಂಥ ಭಾರತೀಯ ಸಮಾಜದಲ್ಲಿ ಚೇತನವನ್ನು ತುಂಬುವಂಥ ಉದ್ದೇಶದಿಂದ ಏನು ಮಾಡ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು ಅಂದರೆ 1814 ಆತ್ಮೀಯ ಸಭಾ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಕ್ರಮೇಣ ಏನಾಗುತ್ತೆ ಅಂದರೆ 1818 ಅಂದರೆ ಆಫ್ಟರ್ 5 years ಇದು ಸ್ಟಾಪ್ ಆಗಿಬಿಡುತ್ತೆ. ಆದರೆ 1828 ಅವರು ಮತ್ತೆ ಇನ್ನೊಂದು ಸಮಾಜವನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಅದರ ಹೆಸರು ಬ್ರಹ್ಮಸಭಾ ಅಂತ. ಅದಾದ ಮೇಲೆ ನೆಕ್ಸ್ಟ್ ಇಯರ್ ಅಂದರೆ 1829 ಇದೇ ಆರ್ಗನೈಸೇಷನ್ನ ಅವರು ರೀನೇಮ್ ಮಾಡ್ತಾರೆ. ಏನಂತ? ಬ್ರಹ್ಮ ಸಮಾಜ ಅಂತ. ಈ ರಾಜಾರಾಮ್ ಮೋಹನ್ ರಾಯ್ ಅವರು ನಮ್ಮ ಈ ವೆಸ್ಟರ್ನ್ ಮತ್ತು ಈಸ್ಟರ್ನ್ ಫಿಲಾಸಫಿ ಅಂದರೆ ಪೂರ್ವ ಮತ್ತು ಪಶ್ಚಿಮಗಳ ಫಿಲಾಸಫಿಗಳೇನಿದೆ ಅದು ಎರಡನ್ನು ಒಂದುಗೂಡಿಸಿ ಈ ಸಮಾಜದಲ್ಲಿ ನಿಯಮಗಳನ್ನು ತಂದಿರ್ತಾರೆ. ಅದಕ್ಕೆ ಬ್ರಹ್ಮ ಸಮಾಜ್ ವೆಹಮೆಂಟ್ಲಿ ಅಪೋಸ್ಡ್ ಪ್ರಾಕ್ಟೀಸ್ ಆಫ್ ಸತಿ, ಕ್ಯಾಸ್ಟ್ ಸಿಸ್ಟಮ್, ಐಡಲ್ ವರ್ಷಿಪ್, ಪಾಲಿಗಮಿ, ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಆಲ್ ಕೈಂಡ್ಸ್ ಆಫ್ ಸೂಪರ್ಸ್ಟಿಷನ್ಸ್. ರಾಜಾರಾಮ್ ಮೋಹನ್ ರಾಯ್ ಅವರು ತಮ್ಮ ಸಮಾಜದ ಮೂಲಕ ಸತಿ ಪದ್ಧತಿ ಇರ್ಬೋದು ಅಥವಾ ಜಾತಿ ಪದ್ಧತಿ, ಮೂರ್ತಿ ಪೂಜೆ, ಬಹುಪತ್ನಿತ್ವ ವ್ಯವಸ್ಥೆ, ಅದೇ ರೀತಿಯಲ್ಲಿ ಬಾಲ್ಯ ವಿವಾಹ, ಇಂಥ ಎಲ್ಲ ಮೂಢನಂಬಿಕೆಗಳನ್ನು ಬ್ರಹ್ಮ ಸಮಾಜದ ಮೂಲಕ ಬಹಳ ಬಲವಾಗಿ ವಿರೋಧಿಸ್ತಾರೆ. Rajaram Mohan Roy and his followers appealed to the British government to eradicate the meaningless practice of sati. Thus, the then Governor General William Bentinck declared that practice of sati was illegal. Rajaram Mohan Roy firmly believed that inhuman practices could be eradicated through Western education. ರಾಜಾರಾಮ್ ಮೋಹನ್ ರಾಯ್ ಮತ್ತು ಬ್ರಹ್ಮ ಸಮಾಜದ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಈ ಸತಿ ಪದ್ಧತಿ ಏನಿದೆ ಅದು ಬಹಳ ಕೆಟ್ಟ ಪದ್ಧತಿ, ಅದನ್ನು ನಿರ್ಮೂಲನೆ ಮಾಡಬೇಕು ಅಂತ ಬ್ರಿಟಿಷ್ ಸರ್ಕಾರವನ್ನು ಕೋರ್ತಾರೆ. ನಿಮಗೆ ಗೊತ್ತು, ಆ ಟೈಮ್ನಲ್ಲಿ ಬ್ರಿಟಿಷ್ ಭಾರತವನ್ನು ಆಳ್ವಿಕೆ ಮಾಡ್ತಿರ್ತಾರೆ. ಆ ಬ್ರಿಟಿಷ್ ಸರ್ಕಾರದ ಹತ್ರ ಇವರು ಅಪೀಲ್ ಹೋಗ್ತಾರೆ. ಆವಾಗ ಗವರ್ನರ್ ಆಗಿದ್ದವರು ವಿಲಿಯಂ ಬೆಂಟಿಕ್ ಅವರು. ಈ ವಿಲಿಯಂ ಬೆಂಟಿಕ್ನವರು ರಾಜಾರಾಮ್ ಮೋಹನ್ ರಾಯ್ ಹೇಳಿದ್ದನ್ನು ಕೇಳಿ ಸತಿ ಪದ್ಧತಿಯನ್ನು
ಆ ಸತಿ ಪದ್ಧತಿ ಆಚರಣೆ ಮಾಡೋದನ್ನು ಕಾನೂನು ಬಾಹಿರ, ಅಂದರೆ ಅದನ್ನು ಇಲ್ಲೀಗಲ್ ಅಂತ ಘೋಷಣೆ ಮಾಡ್ತಾರೆ. ಇದು ಇಯರ್ ನಿಮಗೆ ತುಂಬ ಇಂಪಾರ್ಟೆಂಟ್. ಸತಿ ಸಿಸ್ಟಮ್ ವಾಸ್ ಬ್ಯಾನ್ಡ್ ಇನ್ ಇಂಡಿಯಾ ಇನ್ 1829. ಆ 1829 ಅನ್ನೋ ಡೇಟು ನಿಮಗೆ ಇಂಪಾರ್ಟೆಂಟ್. ಅದೇ ರೀತಿಯಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಒಂದು ವಿಷಯದಲ್ಲಿ ಬಲವಾಗಿ ನಂಬಿರ್ತಾರೆ. ಅದು ಏನಂದರೆ, ರಾಜಾರಾಮ್ ಮೋಹನ್ ರಾಯ್ ಅವರು ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಅವ್ರು ಹೇಳ್ತಾ ಇದ್ದಿದ್ದೇನೆಂದರೆ, ಈ ಪಾಶ್ಚಿಮಾತ್ಯ ಅಥವಾ ಇಂಗ್ಲೀಷ್ ಎಜುಕೇಷನ್ ಮೂಲಕ ಭಾರತದಲ್ಲಿದ್ದಂತಹ ಈ ಮೂಢನಂಬಿಕೆಗಳೇನಿದೆ ಅದನ್ನು ನಾವು ತಡೆದು ಹಾಕಲು ಸಾಧ್ಯ ಆಗತ್ತೆ ಅಂತ. ರಾಜಾರಾಮ್ ಮೋಹನ್ ರಾಯ್, who advocated widow marriage and monotheism, began his social reformation movement by starting a newspaper named ಸಂವಾದ ಕೌಮುದಿ. ರಾಜಾರಾಮ್ ಮೋಹನ್ ರಾಯ್ ಅವರು ವಿಧವಾ ವಿವಾಹಕ್ಕೆ, ಅದೇ ರೀತಿಯಲ್ಲಿ ಏಕದೇವರ ಆರಾಧನೆ, ಮೋನೋಥಿಯಿಸಮ್, ಮೋನೋ ಅಂದರೆ ಒಂದು ಅಂತ, ಥಿಯಿಸಮ್ ಅಂದರೆ ದೇವರಲ್ಲಿ ನಂಬಿಕೆ. ಸೊ ಒಬ್ಬ ದೇವರಲ್ಲಿ ನಂಬಿಕೆ ಇಡುವಂಥ ಸಿದ್ಧಾಂತಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಅವರು ತಮ್ಮ ಪತ್ರಿಕೆಯಾದ ಸಂವಾದ ಕೌಮುದಿಯ ಮೂಲಕ ಸಾಮಾಜಿಕ ಸುಧಾರಣಾ ಚಳುವಳಿಯ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯ್ attempted to cleanse the Hindu religion through rationalism. In order to justify his stand, he translated 5 Upanishads from Sanskrit to Bengali. ರಾಜಾರಾಮ್ ಮೋಹನ್ ರಾಯ್ ಅವರು ತಮ್ಮ ವೈಚಾರಿಕತೆ ಅಥವಾ ತಮ್ಮ ವಿಚಾರಗಳ ಮೂಲಕ ಹಿಂದೂ ಧರ್ಮವನ್ನು ಪವಿತ್ರಗೊಳಿಸುವ ಬಗ್ಗೆ ಯತ್ನವನ್ನು ಮಾಡ್ತಾರೆ. ತಮ್ಮ ವಿಚಾರಗಳನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ ಅವರು ಈ 5 ಉಪನಿಷತ್ತುಗಳೇನಿದೆ ಅದನ್ನು ಸಂಸ್ಕೃತ ಭಾಷೆಯಿಂದ ಬಂಗಾಲಿ ಭಾಷೆಗೆ ಭಾಷಾಂತರ ಮಾಡ್ತಾರೆ, ಅಂದರೆ ಟ್ರಾನ್ಸ್ಲೇಷನ್ ಮಾಡ್ತಾರೆ. Rajaram Mohan Roy was one of the earliest persons to advocate English education. He ran an English school using his own funds. He also established a college of Vedanta. He was one of the pioneers in the field of journalism too. ರಾಜಾರಾಮ್ ಮೋಹನ್ ರಾಯ್ ಅವರು ಇಂಗ್ಲೀಷ್ ಎಜುಕೇಷನ್ಗೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ತಮ್ಮ ಖರ್ಚಿನಲ್ಲೇ, ಅಂದರೆ ತಮ್ಮ ಸ್ವಂತ ದುಡ್ಡಿನಲ್ಲೇ ಅವರು ಇಂಗ್ಲೀಷ್ ಸ್ಕೂಲ್ನು ಕೂಡ ಮಾಡ್ತಾರೆ. ಅವರು ವೇದಾಂತ ಕಾಲೇಜನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಅದಲ್ಲದೆ ರಾಜಾರಾಮ್ ಮೋಹನ್ ರಾಯ್ ಅವರು ಇಂಡಿಯನ್ ಜರ್ನಲಿಸಮ್ನಲ್ಲಿ ಪೇಪರ್ಸ್ನ ಸ್ಟಾರ್ಟ್ ಮಾಡಿದ್ದು ಅಥವಾ ರೈಟಿಂಗ್ಸ್ನ ಬರೀತಿದ್ದವರಲ್ಲಿ ಫಸ್ಟ್ ಒನ್ ಅಂತ ಹೇಳ್ಬೋದು. He established many magazines. To sum up, he dedicated his life to fight against social injustice. Devendranath Tagore and Kesab Chandra Sen continued his social reformist activities. ಒಟ್ಟಾಗಿ ಅವರ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಹೇಳೋದಾದರೆ, ಅವರ ಜೀವನವಿಡೀ ಸಮಾಜದ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದರು. ಅವರ ಈ ಎಲ್ಲ ಸಮಾಜಮುಖಿ ಕಾರ್ಯಗಳು ಅಥವಾ ಅವರನ್ನು ಮಾಡಿದಂಥ ಎಲ್ಲ ರಿಫಾರ್ಮೇಷನ್ಸ್ ಏನಿದೆ ಅದನ್ನು ದೇವೇಂದ್ರನಾಥ್ ಟ್ಯಾಗೋರ್ ಮತ್ತು ಕೇಶವ್ ಚಂದ್ರ ಸೇನ್ ಅನ್ನೋರು ಮುಂದುವರಿಸ್ಕೊಂಡು ಹೋಗ್ತಾರೆ. Let us know. Raja was the title given to Ram Mohan Roy by Mughal Emperor in 1829. ಈ ರಾಜಾರಾಮ್ ಮೋಹನ್ ರಾಯ್ ಅಂತ ನಾವೇನು ಹೇಳ್ತೀವಿ, ಅವರ ಆ್ಯಕ್ಚುಯಲ್ ಹೆಸರು ರಾಮ್ ಮೋಹನ್ ರಾಯ್ ಅಂತ. ಈ ರಾಜ ಅನ್ನೋದು ಮೊಘಲ್ ಚಕ್ರವರ್ತಿ ರಾಮ್ ಮೋಹನ್ ರಾಯ್ ಅವರಿಗೆ ನೀಡಿದಂಥ ಬಿರುದು.